ಬೆನ್ನು ನೋವಿಗೆ ಚಿಕಿತ್ಸೆ ಪಡೆದಿರುವಂತಹ ದರ್ಶನ್ಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಆಪರೇಷನ್ ಮಾಡಿಸ್ಕೊಂಡ್ರೂ ಕಷ್ಟ, ಬಿಟ್ಟರೂ ಕಷ್ಟ ಎನ್ನುವಂತಾಗಿದೆ ದಾಸನ ಪರಿಸ್ಥಿತಿ. ಬೆನ್ನು ನೋವಿನಿಂದ ಬಿಜಿಎಸ್ನಲ್ಲಿ ಅಡ್ಮಿಟ್ ಆಗಿರುವ ನಟ ದರ್ಶನ್ಗೆ ಚಿಕಿತ್ಸೆ ಮುಂದುವರೆದಿದೆ. ಫಿಸಿಯೋಥೆರಪಿ ಜೊತೆಗೆ ದರ್ಶನ್ ಆಪರೇಷನ್ ಮಾಡಿಸಿಕೊಳ್ಳುವುದು ಅಗತ್ಯ ಅಂತ ಹೇಳಲಾಗ್ತಿದೆ. ಹೀಗಿರುವಾಗ ಕೊಲೆ ಆರೋಪಿ ದರ್ಶನ್ಗೆ ಟ್ರಿಬಲ್ ಶಾಕ್ ಶುರುವಾಗಿದೆ. ದರ್ಶನ್ ಮತ್ತು ಕುಟುಂಬಸ್ಥರು ಕೂಡ ಆಪರೇಷನ್ಗೆ ಸಮ್ಮತಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನೆರಡು ದಿನಗಳಲ್ಲಿ ದರ್ಶನ್ಗೆ ಆಪರೇಷನ್ ದಿನಾಂಕ ನಿಗದಿ ಮಾಡುವ ಸಾಧ್ಯತೆಯೂ ಇದೆ. ಒಂದು ವೇಳೆ ದರ್ಶನ್ಗೆ ಆಪರೇಷನ್ ಆದ್ರೆ ಲೈಫ್ ಸ್ಟೈಲ್ ವಿಚಾರವಾಗಿ ಕೊಂಚ ಎಚ್ಚರವಾಗಿರಬೇಕು. ಸಿನಿಮಾಗಳಲ್ಲಿ ಆಕ್ಷನ್ ಸೀನ್ ಮಾಡೋದು ಮತ್ತು ಡ್ಯಾನ್ಸ್ಗಳಲ್ಲಿ ಭಾಗಿಯಾಗುವುದು ಕಷ್ಟ ಆಗಬಹುದು. ಹೀಗಾಗಿ ದರ್ಶನ್ ಈ ಹಾದಿಯಲ್ಲೂ ಯೋಚನೆ ಮಾಡಿದ್ದಾನೆ. ಒಂದು ವೇಳೆ ಫಿಸಿಯೋಥೆರಪಿ ಸಾಕು ಅಂತಾದ್ರೆ ಜಾಮೀನು ಕಥೆ ಏನ್ ಆಗುತ್ತೆ ಅಂತ ದರ್ಶನ್ ಯೋಚನೆ ಮಾಡ್ತಿದ್ದಾನೆ. ಯಾಕಂದ್ರೆ ಫಿಸಿಯೋಥೆರಪಿ ಚಿಕಿತ್ಸೆಗೆ ಒಳಪಟ್ಟರೆ ಎಲ್ಲಿ ಮಧ್ಯಂತರ ಜಾಮೀನು ಕ್ಯಾನ್ಸಲ್ ಆಗುತ್ತೋ ಅನ್ನೋ ಟೆನ್ಷನ್ ನಲ್ಲಿ ದರ್ಶನ್ ಇದ್ದಾನೆ. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ತನಿಖಾಧಿಕಾರಿಗಳು ದರ್ಶನ್ ಜಾಮೀನು ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋಕೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಹಿರಿಯ ವಕೀಲ ರಘುಪತಿ ತಯಾರಿ ಮಾಡಿಕೊಳ್ತಿದ್ದು ನವೆಂಬರ್ 18ರಂದು ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಇದಕ್ಕಾಗಿ ಎಸ್ಪಿಪಿ ಪ್ರಸನ್ನಕುಮಾರ್ ಅಗತ್ಯ ದಾಖಲೆಗಳನ್ನ ತಯಾರು ಮಾಡಿಕೊಂಡಿದ್ದಾರೆ. ಅಗತ್ಯ ದಾಖಲೆ ಭಾಷಾಂತರ ಕಾರ್ಯ ಕೂಡ ಮುಕ್ತಾಯ ಆಗಿದೆ. ತನಿಖಾಧಿಕಾರಿಗಳ ಮೇಲ್ಮನವಿ ಅಸ್ತ್ರ ದರ್ಶನ್ಗೆ ಮತ್ತಷ್ಟು ಕಂಗಾಲಾಗುವಂತೆ ಮಾಡಿದೆ. ಅಧಿಕಾರಿಗಳ ಮೇಲ್ಮನವಿ ವಿಚಾರ ತಿಳಿಯುತ್ತಿದ್ದ ಹಾಗೆ ಆಸ್ಪತ್ರೆಯಿಂದಲೇ ವಕೀಲರ ಬಳಿ ದರ್ಶನ್ ಚರ್ಚೆ ಮಾಡಿದ್ದಾನಂತೆ. ಮೇಲ್ಮನವಿ ಸಲ್ಲಿಕೆ ಆದ್ರೆ ಮುಂದೆ ಏನ್ ಮಾಡಬೇಕು, ಎದುರಿಸಬೇಕಾದ ಸವಾಲುಗಳು ಏನು ಅನ್ನೋ ಬಗ್ಗೆ ದರ್ಶನ್ ಹಾಗೂ ಪತ್ನಿ ವಿಜಯಲಕ್ಷ್ಮಿ ವಕೀಲರ ಬಳಿ ಚರ್ಚೆ ಮಾಡಿದ್ದಾರಂತೆ. ಮತ್ತೊಂದು ಕಡೆ ನಟ ಪ್ರಥಮ್ ಜೊತೆ ದರ್ಶನ್ ಫ್ಯಾನ್ಸ್ ಕಿರಿಕ್ ಮಾಡಿದ್ದಾರಂತೆ. ಈ ಬಗ್ಗೆ ಸರಣಿ ಟ್ವೀಟ್ ಮಾಡಿರುವ ಪ್ರಥಮ್, ಗ್ರಾಮಾಂತರದ ಹೋಟೆಲ್ನಲ್ಲಿ ದರ್ಶನ್ ಫ್ಯಾನ್ಸ್ ನನಗೆ ಜೈ ಡಿ ಬಾಸ್ ಅಂತ ಕೂಗುವಂತೆ ಒತ್ತಾಯ ಮಾಡಿದ್ರು. ಗಲಾಟೆ ಜೊತೆಗೆ ಅಶ್ಲೀಲ ಪದ ಬಳಸಿದ್ದಾರೆ. ಮಿನಿ ಗೂಂಡಾಗಳು ಅಂತೆಲ್ಲ ಪ್ರಥಮ್ ಆರೋಪ ಮಾಡಿದ್ದಾರೆ. ಟ್ವೀಟ್ ಬೆನ್ನಲ್ಲೇ ಮಾಗಡಿ ರಸ್ತೆಯ ವೆಸ್ಟ್ ಡಿಸಿಪಿ ಕಚೇರಿಗೆ ಭೇಟಿ ನೀಡಿದ ಪ್ರಥಮ್ ಡಿಸಿಪಿ ಗಿರೀಶ್ಗೆ ನೇರವಾಗಿ ದೂರು ಕೊಟ್ಟಿದ್ದಾರೆ. ಮಧ್ಯಂತರ ಬೇಲ್ ಪಡೆದು ಚಿಕಿತ್ಸೆಗೆ ಬಂದಿರುವ ದರ್ಶನ್ಗೆ ಏನ್ ಮಾಡಬೇಕು ಅನ್ನೋದೇ ತೋಚುತ್ತಿಲ್ಲ. ಆಪರೇಷನ್ ಮಾಡಿಸಿದ್ರೂ ಕಷ್ಟ, ಮಾಡಿಸದೇ ಇದ್ರೂ ಕಷ್ಟ. ಹೀಗಾಗಿ ಟೆನ್ಷನ್ ನಲ್ಲೇ ಆಸ್ಪತ್ರೆ ಹಾಸಿಗೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಬ್ಯೂರೋ ರಿಪೋರ್ಟ್, TV9.